ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಏನೇ ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಗೊತ್ತಾ? ನಾವು ಬ್ರೂಕ್ಲಿನ್ ಬ್ರಿಡ್ಜ್ ನೋಡಕ್ ಹೋಗ್ತಿದ್ದೀವಿ. ಹಿಂದಿಯಲ್ಲಿ ಒಂದು ಕಲ್ಪನಾ ಮೂವಿ ಇದೆ, ಶಾರುಖ್ ಖಾನ್ ಮೂವಿ. ಯಾರಾದ್ರೂ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವ ಬ್ರಿಡ್ಜ್ ಅಂತ. ಸೊ ಸೇಮ್ ಬ್ರಿಡ್ಜ್ ನೋಡಕ್ಕೆ ನಾವು ಬಂದಿದ್ದೀವಿ. ಈ ಸಾಂಗ್ ಆಲ್ಮೋಸ್ಟ್ ಫುಲ್ ಸಾಂಗ್ ಎಲ್ಲ ಇಲ್ಲೇ ಶೂಟ್ ಮಾಡಿರೋದು. ನಾನು ತೋರಿಸ್ತೀನಿ ವಿಡಿಯೋಲ್ಲಿ ನೋಡಿ. ನಾನು ಜಾಸ್ತಿ ಮಾತಾಡಲ್ಲ, ವಿಡಿಯೋ ನೋಡ್ಕೊಂಬನ್ನಿ ಹೇಗಿದೆ ಅಂತ. ಈ ಬ್ರಿಡ್ಜ್ ನೋಡ್ಕೊಂಡು ಮತ್ತೆ ನಾವು 12:30ಗೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ವಿ. ಈ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡಕ್ಕೆ ಫೆರಿಯಲ್ಲಿ ಹೋಗ್ಬೇಕಾಗತ್ತೆ. ನಾವು ಫೆರಿ ರೈಡ್ ಅಲ್ಲಿ ಕರ್ಕೊಂಡು ಹೋಗಿ ಅದನ್ನೆಲ್ಲ ತೋರಿಸ್ಕೊಂಡು ಬರ್ತಾರೆ. ನೋಡಿ, ಈಗ ನಾವು ಫೆರಿಯಲ್ಲೇ ಹೋಗ್ತಿರೋದು. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡಿಕೊಂಡು ಅವರೇ ಫೆರಿಯಲ್ಲಿ ತಂದು ವಾಪಸ್ ನಮ್ಮನ್ನ ಬಿಡ್ತಾರೆ. ನಾವು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಫೆರಿಯಲ್ಲಿ ವಾಪಸ್ ಬಂದ್ವಿ. ಬಂದ್ಮೇಲೆ ಹೊರಗಡೆ ಬರ್ತಿದ್ದಂಗೆ ಈ ಸ್ಟ್ರೀಟ್ ಮೇಲೆ ಇದನ್ನೆಲ್ಲ ಇಟ್ಕೊಂಡಿದ್ರು. ಸರಿ, ನಾವು ನೋಡೋಣ ಅಂತ ಬಂದ್ವಿ. $10ಗೆ 3 ಮ್ಯಾಗ್ನೆಟ್ಸ್ ಏನೋ ಕೊಡ್ತಿದ್ರು. ಇದು ಬಂದು ಫ್ರಿಡ್ಜ್ ಮ್ಯಾಗ್ನೆಟ್ಸು. ಸೊ ಫ್ರಿಡ್ಜಿಗೆ ಸ್ಟಿಕ್ ಮಾಡ್ತೀವಲ್ಲ ಅದು. ಸೊ ನಾವೊಂದು 3 ತೊಗೊಂಡ್ವಿ $10 ಕೊಟ್ಟು. ತಗೊಂಡು ಹಂಗೆ ನೋಡಿಕೊಂಡು ಪಾಸ್ ಆದ್ವಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಫುಲ್ ಟಯರ್ಡ್ ಆಗಿದ್ವಿ. ಸೊ ಅಲ್ಲೇ ಪಕ್ಕದಲ್ಲೇ ಸ್ಪ್ಲಾಶ್ ಪ್ಯಾಡ್ ಇತ್ತು. ನಾವು ಸ್ವಲ್ಪ ಕೂತ್ಕೊಂಡು ಮಕ್ಕಳನ್ನ ಸ್ವಲ್ಪ ಹೊತ್ತಲ್ಲಿ ನೀರಲ್ಲಿ ಆಟ ಆಡಕ್ಕೆ ಬಿಟ್ವಿ. ಹೆಂಗೂ ತುಂಬಾನೇ ಬಿಸಿ ಇತ್ತು ಅಂತ ನಾವು ಆಡಕ್ಕೆ ಬಿಟ್ವಿ. ಈ ಪ್ಲೇಸ್ನ 9/11 ಮೆಮೋರಿಯಲ್ ಅಂಡ್ ಮ್ಯೂಸಿಯಂ ಅಂತಾರೆ. ಟೆರರಿಸ್ಟು ವರ್ಲ್ಡ್ ಟ್ರೇಡ್ ಸೆಂಟರ್ನ ಅಟ್ಯಾಕ್ ಮಾಡ್ತಾರೆ. ನಿಮ್ಗೆಲ್ಲ ಗೊತ್ತೇ ಇದೆ ಅನ್ಕೋತೀನಿ, ಕೇಳಿರ್ತೀರಾ. 2001 ಸೆಪ್ಟೆಂಬರ್ 11 ಈ ಅಟ್ಯಾಕ್ ನಡೆಯುತ್ತೆ. ಆ ಟೆರರಿಸ್ಟ್ ಅಟ್ಯಾಕ್ ಅಲ್ಲಿ ತುಂಬಾ ಜನನೇ ಸತ್ತೋಗಿದ್ದಾರೆ. ಆಲ್ಮೋಸ್ಟ್ 2900 ಜನ ಸತ್ತೋಗಿದ್ದಾರೆ ಅಂತ ಒಂದು ನ್ಯೂಸ್ ಇದೆ. ಅವ್ರ ಮೆಮೊರಿಗೋಸ್ಕರ ಈ ಪ್ಲೇಸ್ನ ಮತ್ತೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದು ಬಂದು ಶಾಪಿಂಗ್ ಮಾಲ್, ಓಪನಸ್ ಮಾಲ್ ಅಂತಾರೆ ಇದನ್ನ. ನಾವಿಲ್ಲೇನು ಶಾಪ್ ಮಾಡಲಿಲ್ಲ, ಬಿಕಾಸ್ ಆಲ್ರೆಡಿ ನಾವು ಫುಲ್ ಟಯರ್ಡ್ ಆಗಿ ಹೋಗಿದ್ವಿ. ಸೊ ನಾವೇನು ಶಾಪ್ ಮಾಡೋಕ್ಕೆ ಹೋಗಿಲ್ವಾ, ಜಸ್ಟ್ ಹಂಗೆ ನೋಡಿಕೊಂಡು ಹಂಗೆ ಪಾಸ್ ಆದ್ವಿ.
ನಾನೀಗ ಏನು ತೋರಿಸ್ದೆ ಈ ಪ್ಲೇಸ್ನ ಒನ್ ವರ್ಲ್ಡ್ ಅಬ್ಸರ್ವೇಟರಿ ಅಂತ ಕರೀತಾರೆ ಇದನ್ನು. ಇದು ಫುಲ್ ಟಾಪ್ ಹೋಗಿ ವ್ಯೂ ಹೆಂಗಿರುತ್ತೆ ಫುಲ್ ಸಿಟಿದು ಅಂತ ನೋಡೋದು. ಎಲಿವೇಟರ್ ಕರ್ಕೊಂಡು ಹೋಗ್ತಾರೆ 1 or 2 ಫ್ಲೋರ್ಸ್ನ ವಿತಿನ್ 47 ಸೆಕೆಂಡ್ಸಲ್ಲಿ ನೀವು ಮೇಲೆ ಇರ್ತೀರ. ನೀವು ಗೆಸ್ ಮಾಡ್ಬೋದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಸೊ ಆ ಹೊರಗಡೆ ಬಂದಮೇಲೆ ನಮಗೊಂದು 3-4 ಮಿನಿಟ್ಸ್ ಕಿವಿ ಏನು ಕೇಳಿಸೋದೇ ಇಲ್ಲ. ಸೊ ಹಾಗಾಗುತ್ತೆ ಆ ಎಲಿವೇಟ್ರಿಂದ ಆಚೆ ಬಂದಮೇಲೆ. ಬಟ್ ಎಕ್ಸ್ಪೀರಿಯನ್ಸ್ ಒಂದು ಮೈ ಗಾಡ್ ಬ್ರೆತ್ ಟೇಕಿಂಗ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಆ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೆ. ಮತ್ತು ಇಲ್ಲಿ ಸನ್ಸೆಟ್ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿರುತ್ತೆ. ಯಾರಾದರೂ US ಇದ್ದು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಸೂಪರಾಗಿರುತ್ತೆ ಎಕ್ಸ್ಪೀರಿಯನ್ಸು. ಚೆನ್ನಾಗಿ ಬರುತ್ತೆ. ಈ ವಿಡಿಯೋನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಪೋರ್ಟ್ ಮೀ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲರೂ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಬಾಯ್ ಬಾಯ್.